ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಹೆದರ್ಸ್ತಿದ್ಯಾ ಅಂತಾನೂ ಗೊತ್ತು. ನೋಡು, ನಾನು ಹೆದರ್ಕೋತಾ ಇಲ್ಲ, ನಮ್ಮ ಮನೆಯವ್ರ ಮರ್ಯಾದೆ ಬಗ್ಗೆ ಹೆದರ್ಕೋತಾ ಇರೋದು. ನೋಡು, ನೀನು ಕೊಟ್ಟರು 5,000 ರೂಪಾಯಿನ ನಿನಗೆ ವಾಪಸ್ ಕೊಡ್ತೀನಿ. ಇಲ್ಲ ಅಂದ್ರೆ ಒಂದು ಒಳ್ಳೆ ಮನೆ ಇದೆ, ನಿನ್ ಹೆಂಡತಿನ ಕರ್ಕೊಂಡ್ಬಂದು ಅಲ್ಲಿ ಚೆನ್ನಾಗಿ ಸಂಸಾರ ಮಾಡು. ಗೌಡ್ರ, ನನ್ನ ಹೆಂಡತಿ ಜೊತೆ ನಾನು ಯಾವ ಮನೇಲಿ ಸಂಸಾರ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಗೌಡ್ರೆ. ನೋಡಿ, ನಾನು ಇವಾಗ ಮೊದ್ಲಿನ ನರಹರಿ ಅಲ್ಲ, ನನಗೆ ಸಣ್ಣ ಮನೇಲಿ ಇರ್ಬೇಕು ಅನ್ನೋ ಆಸನೂ ಇಲ್ಲ. ಅದಕ್ಕೆ ತಾನೇ ಈ ಹಾರ್ಡ್ ಡಿಸ್ಕ್ ಅಲ್ಲಿ ನಿಮ್ ಬಂಡವಾಳನೆಲ್ಲ ಸೇವ್ ಮಾಡ್ಕೊಂಡಿರೋದು. ಈಗ 10 ಲಕ್ಷ ಕೊಡಿ, ಇದನ್ನ ತಗೊಂಡು ಹೋಗಿ. 10 ಲಕ್ಷ ಕೊಡ್ಬೇಕಾ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಈಗ ಬರೀ ಟೀಸರ್ ಬಿಟ್ಟಿದ್ದೀನಿ, ಹಿಂಗೆ ಮಾಡ್ತಿದ್ರೆ ಟ್ರೈಲರ್ ಬಿಡ್ತೀನಿ. ಅದನ್ನ ಜನ ನೋಡಿದ್ರೆ ನಿಮ್ಗೆ ಚೀ ಥೂ ಅಂತ ಉಗಿತಾರೆ. ಹಂಗೂ ಆಗ್ಲಿಲ್ಲ ಅನ್ಕೊಳ್ಳಿ, ಪೂರ್ತಿ ಸಿನಿಮಾನ ಬಿಟ್ಬಿಡ್ತೀನಿ. ಆಗ ಜನ ನಿಮ್ಮನ್ನ ಹುಡ್ಕೊಂಡ್ ಬಂದು ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೆ. ದಯವಿಟ್ಟು ಹಾಗೆಲ್ಲ ಮಾಡಕ್ ಹೋಗ್ಬೇಡಪ್ಪ. ಈಗೇನು 10 ಲಕ್ಷ ಕೊಡ್ಬೇಕಲ್ವಾ? ನಾನು ಅರೇಂಜ್ ಮಾಡ್ತೀನಿ. ಆ ಆರ್ಟಿಸ್ಟ್ ನಾನು ಕೊಟ್ಬಿಡು. 10 ಲಕ್ಷನೇ ತಗೊಳ್ಳೋಣ ಅಂತ ಇದ್ದೆ ಗೌಡ್ರೆ, ಆದ್ರೆ ನಿಮ್ ಮನೆಯವ್ರು ಮಾಡಿರೋ ಎಡ್ವರ್ಡ್ಗೆ ಈಗ ಇದ್ರ ರೇಟು 20 ಲಕ್ಷ ಆಗಿದೆ. ಅಷ್ಟಿದ್ದು 20 ಲಕ್ಷ ಆಯ್ತಾ? ಅಲ್ಲ, ನಮ್ಮ ಮನೆಯವರು ಅಂತ ಕೆಲಸ ಏನ್ ಮಾಡಿದ್ರು? ಅವನು ನನಗೆ ಗೊತ್ತಿಲ್ಲ, ನನ್ನನ್ನೇ ಫಾಲೋ ಮಾಡ್ತಿದ್ದಾನೆ. ನಾನು ಏನ್ ಮಾಡ್ತೀನಿ ಅಂತ ತಿಳ್ಕೊಳಕ್ ನೋಡ್ತಿದ್ದಾನೆ. ಇದಕ್ಕೆಲ್ಲ ಬೆಲೆ ತರ್ಬೇಕಲ್ವಾ? ನೋಡಪ್ಪ, ಇದು ನನಗ್ ಗೊತ್ತಿಲ್ದಿರ ಆಗಿರೋ ತಪ್ಪು. ಈಗ ಎತ್ತಿಗ್ ಜ್ವರ ಬಂತು ಅಂತ ಎಮ್ಮೆಗ್ ಬರೆ ಕೊಡೋದು ತಪ್ಪಾಗತ್ತಲ್ವಾ? ಹಂಗಂತ ನೀನು ಮತ್ತೆ ಮತ್ತೆ ರೇಟ್ ಜಾಸ್ತಿ ಮಾಡ್ತಿರೋದು ನನಗ್ ತುಂಬಾ ಕಷ್ಟ ಆಗತ್ತೆ. ಈಗ 10 ಲಕ್ಷನ ಅರೇಂಜ್ ಮಾಡಿದೀನಿ, ಇನ್ನು 2 ದಿನದಲ್ಲಿ ನಿನಗೆ ಅದ್ ಕೈ ಸಿಗುತ್ತೆ. ಇನ್ನೂ 10 ಲಕ್ಷ ಬೇಕು ಅಂದ್ರೆ ನಾನು ಎಲ್ಲಿಂದ ತರೋದಪ್ಪ? ನಿನ್ 2 ಕಿಡ್ನಿ ಚೆನ್ನಾಗಿದೆಯಲ್ಲ, ಮಾರ್ ತಂದು ಕೊಡು. ಇಲ್ಲ ಅಂದ್ರೆ ಈ ದರಿದ್ರನ ಕಣ್ಣಲ್ಲಿ ನೋಡಕ್ಕಾಗಿಲ್ಲ ಅಂದ್ರೆ ನಿನ್ ಕಣ್ ಮಾರ್ ತಂದು ಕೊಡು. ಅವಾಗ 10 ಲಕ್ಷ ಏನು 20 ಲಕ್ಷ ಸಿಗುತ್ತೆ. ನನಗೆ 10 ಲಕ್ಷ ಕೊಟ್ಟು ನೀನು ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡು. ನೋಡಪ್ಪ, ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ನನ್ನಂತ ಅಮಾಯಕನ ಇಟ್ಕೊಂಡು ಇಷ್ಟೊಂದು ದುಡ್ಡು ಮಾಡೋ ಪ್ರಯತ್ನ ಮಾಡ್ತಿದ್ಯಲ್ಲ, ಆ ದೇವ್ರು ನಿನ್ ಸುಮ್ನೆ ಬಿಡಲ್ಲ. ಒಂದಲ್ಲ ಒಂದಿನ ನಿನಗ್ ಬುದ್ಧಿ ಕಲಿಸ್ತಾನೆ. ಗೌಡ್ರೆ, ನನಗೆ ಈ ತರ ಬೋಧನೆಗಳೆಲ್ಲ ಇಷ್ಟ ಆಗಲ್ಲ. ಇದೇ ತರ ಬೋಧನೆ ಕೊಡ್ತಾ ಇದ್ರೆ 25-30 ಆಗುತ್ತೆ. ಬೇಡ ಬೇಡ, ಸದ್ಯಕ್ಕೆ 20 ಲಕ್ಷಕ್ಕೆ ಫೈನಲ್ ಮಾಡ್ಕೊಂಡ್ಬಿಡೋಣ. ಇದ್ರ ಮೇಲೆ ಮತ್ತೆ ಜಾಸ್ತಿ ಮಾಡಕ್ ಹೋಗ್ಬೇಡ. ಇನ್ 2-3 ದಿನ ಬಿಟ್ಟು ನಮ್ಮ ಮನೆ ಹತ್ರ ಬಂದು 20 ಲಕ್ಷ ತಗೊಂಡು ಹೋಗ್ಬಿಡು. ಅಲ್ಲಿ ತನಕ ಅದರಲ್ಲಿರೋ ವಿಡಿಯೋನ ಲೀಕ್ ಮಾಡಕ್ ಹೋಗ್ಬೇಡ. ಸರಿ ಆಯ್ತು, ದುಡ್ಡು ಅರೇಂಜ್ ಮಾಡ್ಕೊಂಡು ಫೋನ್ ಮಾಡಿ. ಇಲ್ಲ ಅಂದ್ರೆ ಶುಕ್ರವಾರ ಹೊಸ ಸಿನಿಮಾ ರಿಲೀಸ್ ಆದಂಗೆ ಈ ವಾರ ನಿಮ್ ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ ಅಷ್ಟೇ. ಏನನ್ಪೂರ್ಣ, ಆಫ್ ಆಗಿರೋ ಟಿವಿ ತರ ಸುಮ್ನಾಗ್ಬಿಟ್ಟೆ? ಓ, ನಿನ್ ಗಂಡನ್ ನರಿ ಬುದ್ಧಿ ಗೊತ್ತಾಗಿ ಮುಂದೇನ್ ಮಾಡ್ಬೇಕಂತ ಯೋಚನೆ ಮಾಡ್ತಿದೀಯಾ? ಯಾಕೆ ಸೈಲೆಂಟ್ ಆಗಿದ್ದೀರಾ ಅನು ಅಕ್ಕ? ಹೋಗಿದ್ರಲ್ಲ, ಅಲ್ಲೇನಾಯ್ತು? ಅನ್ಪೂರ್ಣ ಅವರು ಸೈಲೆಂಟ್ ಆಗಿರೋದ್ ನೋಡಿದ್ರೆ ಗೌಡ್ರು ಇವ್ರ ಕೈ ಕೊಟ್ಟಿರೋದು ಗ್ಯಾರಂಟಿ ಅನ್ಸುತ್ತೆ. ಹಾಗಾದ್ರೆ ಆ ಹಾರ್ಡ್ ಡಿಸ್ಕ್ ನಲ್ಲಿರೋ ವಿಡಿಯೋಗಳೆಲ್ಲ ನಿಜ ಆಗಿರ್ಬೋದಾ? ಮುಗಿತಾ ನಿಮ್ ಮಾತು? ಯಾಕೆಲ್ರು ಇಷ್ಟೊಂದ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಯಾರಿಗೂ ಚಿನ್ನದ ಬೆಲೆನೇ ಗೊತ್ತಿಲ್ಲ ಅನ್ಸತ್ತೆ. ಅಯ್ಯೋ, ನಮಗ್ ಗೊತ್ತಿದೆ ಚಿನ್ನದ ಬೆಲೆ. ಈಗ ಗ್ರಾಮ್ಗೆ 7,000 ಆಗಿದೆ. ಸೀತಮ್ಮ, ನಾನ್ ಹೇಳ್ತಿರೋದು ಮೈ ಮೇಲೆ ಹಾಕೊಳ್ಳೋ ಚಿನ್ನದ ಬೆಲೆ ಅಲ್ಲ, ನನ್ ಮನ್ಸಲ್ಲಿರೋ ಅಪರಂಜಿ ಚಿನ್ನದ ಬೆಲೆ. ಆಕ್ಚುಲಿ ನಾನು ನಮ್ಮ ಯಜಮಾನ್ರ ಬಗ್ಗೆ ತಪ್ಪು ತಿಳ್ಕೊಂಡು ಅವ್ರನ್ನ ತುಂಬಾ ಬೈದ್ಬಿಟ್ಟೆ. ಅವ್ರ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಟಿದೀನಿ. ಆದ್ರೆ ಅವರು ತುಂಬಾ ಒಳ್ಳೆಯವರು. ಏನಕ್ಕ ಇದು ಸಡನ್ ಚೇಂಜು? ನೆನ್ನೆವರೆಗೂ ಅವ್ರನ್ನ ಬಿಟ್ಟು ಹೋಗ್ತೀನಿ, ಡಿವೋರ್ಸ್ ತಗೊಂತೀನಿ ಅಂತೆಲ್ಲ ಹೇಳ್ತಿದ್ರಿ. ಇವಾಗ ನೋಡ್ರಿ ಅವ್ರನ್ನೇ ಚಿನ್ನ ಅಂತ ಹೇಳ್ತಾ ಇದೀರಾ. ನಿಜ ಹೇಳಿ, ಹೊರಗಡೆ ಏನಾಯ್ತು ಅಂತ? ಏನಾಯ್ತು ಗೊತ್ತಾ ಸಮರ್ಥ್? ನೀವ್ ಹೇಳ್ತಾ ಇರೋದ್ ನಿಜನಾ? ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ. ನಿನಗಷ್ಟೇ ಅಲ್ಲ, ನನಗೂ ನಂಬೋಕೆ ಆಗ್ತಿಲ್ಲ ಮಾಲಿನಿ. ಗೌಡ್ರು ಅನ್ಪೂರ್ಣನ್ ಯಾಮೋರ್ಸಕ್ಕೆ ಹೀಗೆಲ್ಲ ಹೇಳಿದಾರೆ ಅಂತ ನನಗನ್ನಿಸ್ತಿದೆ. ಅವ್ರ ಮಾತ್ ನಂಬಿ ಅನ್ಪೂರ್ಣ ನಮ್ಮ ಹತ್ರ ಹೀಗೆ ಹೇಳ್ತಿದ್ದಾಳೆ. ನಮ್ಮ ಯಜಮಾನ್ರು ಮಾತಾಡ್ಬೇಕಾದ್ರೆ ನಾನ್ ಗಮನ ಇಟ್ಟು ಕೇಳಿಸ್ಕೊಂಡಿದೀನಿ. ನನ್ ಬಗ್ಗೆ ಮಾತಾಡ್ತಾ ಅವ್ರ ಧ್ವನಿಯಲ್ಲಿ ಎಷ್ಟು ಪ್ರೀತಿ ಇತ್ತು ಗೊತ್ತಾ? ಯಾವ್ದೇ ಕಾರಣಕ್ಕೂ ನಾನು ಅನ್ಪೂರ್ಣನ ಬಿಡಲ್ಲ, ಅವಳು ನನ್ ಪ್ರಾಣ, ನನ್ನ ಮದ್ವೆ ಆಗಿ ಅನ್ಭವಿಸ್ತಾ ಇದ್ದಾಳೆ, ಇನ್ಮೇಲಾದ್ರೂ ಅವಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ಮೇಲೂ ನಮ್ದೇ ಇರಕ್ಕಾಗತ್ತಾ? ಹಾಗಾದ್ರೆ ಗೌಡ್ರು ಒಳ್ಳೆಯವರು, ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಬಂತಾ? ಹೌದು ಗುಲಾಬಿ,
ಬೇಕಾದ್ರೆ ಒಂದ್ ವೇಳೆ ದೇವ್ರಾದ್ರೂ ತಪ್ಪು ಮಾಡ್ಬೋದು, ನಮ್ಮ ಯಜಮಾನ್ರು ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅಕ್ಕ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತೀರಾ? ಆ ಹಾರ್ಡ್ ಡಿಸ್ಕ್ ಪೂರ್ತಿಯಾಗಿ ನಮ್ ಕೈಗೆ ಸಿಗೋವರೆಗೂ ನಾವ್ ಅವನ್ನ ನಂಬಕ್ ಆಗೋದಿಲ್ಲ. ಹೌದು, ಹಾರ್ಡ್ ಡಿಸ್ಕ್ ನಮ್ ಕೈಗೆ ಸಿಗೋವರ್ಗು ಗೌಡ್ರು ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಿರ್ಬೋದಲ್ವಾ? ಅದಾದ್ಮೇಲೆ ಅವ್ರ ನಿಜವಾದ ಬುದ್ಧಿ ತೋರಿಸ್ಬಿಟ್ರೆ? ಹಾಗೆಲ್ಲ ಏನೂ ಇಲ್ಲ ಮಾಲಿನಿ. ಆ ಹಾರ್ಡ್ ಡಿಸ್ಕ್ ಅಲ್ಲಿ ಏನೂ ಇಲ್ಲ ಅಂತ ನನ್ನ ಅನ್ಸಿಕೆ. ನಮ್ಮ ಯಜಮಾನ್ರನ್ನ ಹೆದರ್ಸಕ್ಕೆ ಅವ್ರ ಈ ತರ ಆಟ ಆಡ್ತಿರ್ಬೋದಲ್ವಾ? ಇದೆಲ್ಲ ಸಾಲ್ವ್ ಆಗ್ಬೇಕು ಅಂದ್ರೆ ಮೊದ್ಲು ಆ ಹಾರ್ಡ್ ಡಿಸ್ಕ್ ನಮ್ ಕೈಗೆ ಸೇರ್ಬೇಕು. ಅದಕ್ಕೆ ನೀವೆಲ್ಲರೂ ಸೇರ್ಕೊಂಡು ನನಗ್ ಸಹಾಯ ಮಾಡ್ಬೇಕು. ಆಯ್ತು ಅನ್ಪೂರ್ಣ, ನೀನ್ ಅವ್ರ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ಯಾ ಅಂದ್ಮೇಲೆ ನಾನು ನಂಬ್ತೀನಿ. ಈಗೇನು ನಿನಗ್ 10 ಲಕ್ಷ ಬೇಕು ಅಷ್ಟೇ ತಾನೇ? ಆ ದುಡ್ಡನ್ನ ನಾನ್ ಕೊಡ್ತೀನಿ. ಆ ದುಡ್ಡನ್ನ ಅವನ್ ಕೊಟ್ಟು ಮೊದ್ಲು ಆ ಹಾರ್ಡ್ ಡಿಸ್ಕ್ ನ ತಗೊಳ್ಳಿ. ಆಮೇಲೆ ಅದ್ರಲ್ಲಿ ಏನಿದೆ ಅಂತ ನೋಡಿ ನಿರ್ಧಾರ ಮಾಡೋಣ. ಅಮ್ಮ, ನೀನ ಈ ಮಾತನ್ನ ಹೇಳ್ತಿರೋದು? ನನಗಂತೂ ನಂಬೋಕೆ ಆಗ್ತಿಲ್ಲ. ನಾನು ಮನುಷ್ಯಳೇ ಕಣೋ. ನನ್ ಮನೇಲಿದ್ದವ್ರು ಹತ್ಕೊಂಡ್ ಕೂತ್ಕೊಂಡ್ರೆ ಅದನ್ನ ನೋಡ್ಕೊಂಡ್ ಕೂತ್ಕೊಳ್ಳೋಷ್ಟು ಕೆಟ್ಟ ಮನಸ್ಸೋಳು ನಾನಲ್ಲ ಕಣೋ. ನೋಡಿ, ಮೊದ್ಲು ಆ ಹಾರ್ಡ್ ಡಿಸ್ಕ್ ತಗೊಂಡು ಅದ್ರ ಕಥೆನ ಅಂತ್ಯಗೊಳಿಸ್ಬೇಕು. ಓಕೆ ಅತ್ತೆ, ನೀವಿಷ್ಟು ಧೈರ್ಯ ಕೊಟ್ಮೇಲೆ ನಾವು ಸುಮ್ನೆ ಇರ್ತೀವಾ? ಆದ್ರೆ ಒಂದ್ ಸಣ್ಣ ಚೇಂಜ್. ಏನ್ ಗೊತ್ತಾ? ಓಕೆನಾ? ರೀ, ಆಗ್ಲಿಂದ ಫೋನ್ ರಿಂಗ್ ಆಗ್ತಿದೆ. ರಿಸೀವ್ ಮಾಡೋದ್ ಬಿಟ್ಟು ಏನ್ ಮಾಡ್ತಾ ಇದೀರಾ? ಅಯ್ಯೋ ಆಗ್ಲಿ ಬಿಡಮ್ಮಿ, ಯಾರು ಫೋನ್ ಮಾಡಿದ್ರು ಬರೀ ಆ ವಿಡಿಯೋ ಬಗ್ಗೆನೇ ಕೇಳ್ತಾರೆ. ಅಲ್ಲ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂದ್ರೆ ಯಾರು ನಂಬ್ತಾನೆ ಇಲ್ಲ. ನನಗಂತೂ ಜೀವನನೇ ಜಿಗುಪ್ಸೆ ಬಂದ್ಬಿಟ್ಟಿದೆ. ಎಲ್ಲಾದ್ರೂ ಓಡೋಗ್ಬಿಡೋಣ ಅನಿಸ್ತಾ ಇದೆ. ಎಲ್ಲಿಗೆ ಓಡೋಗ್ತೀರಾ? ನೀವ್ ಎಲ್ಲೇ ಓಡೋದ್ರು ಸಮಸ್ಯೆ ನಿಮ್ ಹಿಂದೆನೆ ಬರ್ತಾ ಇರುತ್ತೆ. ಅಂತ ದೇವಾನು ದೇವತೆಗಳಿಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಇನ್ ನಮ್ಮಂತ ನರಮಾನವರು ಯಾವ ಲೆಕ್ಕ? ಅಮ್ಮೆ, ಇದು ನರ ಮಾನವರ ಸಮಸ್ಯೆ ಅಲ್ಲ, ನರಹರಿ ಸಮಸ್ಯೆ. ಅಲ್ಲ, ನಾನ್ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಶಿಕ್ಷೆ ಯಾಕೆ ಅನುಭವಿಸ್ಬೇಕು? ಇಡೀ ಗೌರಿಪುರದಲ್ಲಿ ಹುಲಿ ತರ ಓಡಾಡ್ತಿದ್ದೆ, ಈಗ ಇಲಿ ತರ ಬಸ್ ಇಟ್ಕೋಬೇಕಾಗಿದೆ. ನನ್ನಿಂದ ನಿಮಗೂ ತೊಂದರೆ ಆಗ್ತಾ ಇದೆ. ರೀ, ಯಾಕಿಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ಇನ್ನೊಂದ್ 2 ದಿನದಲ್ಲಿ 10 ಲಕ್ಷ ಅರೇಂಜ್ ಆಗತ್ತಲ್ವಾ? ಕೊಟ್ಬಿಟ್ಟು ಹಾರ್ಡ್ ಡಿಸ್ಕ್ ನ ಇಸ್ಕೊಳ್ಳಿ, ಕತೆ ಮುಗೀತು. ಅಮ್ಮೆ, ಫುಲ್ ರೈಸು 10 ಲಕ್ಷ ಅರೇಂಜ್ ಆಗುತ್ತೆ ಅಂತ ನಿನಗೆ ಗೊತ್ತಾಯ್ತು? ರೀ, ನೀವೇ ಆಗ್ಲೇ ಹೇಳಿದ್ರಲ್ಲ, ಇನ್ನೊಂದ್ 2 ದಿನದಲ್ಲಿ 10 ಲಕ್ಷ ಅರೇಂಜ್ ಮಾಡ್ತೀನಿ, ನನ್ ಫ್ರೆಂಡ್ ಹತ್ರ ಕೇಳಿದೀನಿ ಅಂತ. ನಾನ್ ಹೇಳದ್ನಾ? ನಾನ್ ಯಾವಾಗಮ್ಮಿ ನಿನಗೆ ಹೇಳ್ದೆ? ಅಯ್ಯೋ, ನೀವು ಮನೆಗ್ ಬಂದ್ರಲ್ಲ ಆಗ ಹೇಳಿದ್ರಿ. ಹೌದಾ? ಈ ಹಾರ್ಡ್ ಡಿಸ್ಕ್ ಟೆನ್ಷನ್ ಅಲ್ಲಿ ನಾನು ಯಾರ ಜೊತೆ ಮಾತಾಡ್ತಿದ್ದೀನೋ, ಎಲ್ಲಿ ನಿಂತ್ಕೋತಿದ್ದೀನೋ, ಏನ್ ಮಾಡ್ತಿದ್ದೀನೋ ಒಂದೂ ಗೊತ್ತಾಗ್ತಿಲ್ಲ. ಟೆನ್ಷನ್ ಅಲ್ಲಿ ಹೇಳಿದ್ರು ಹೇಳಿರ್ಬೋದು. ಇನ್ನೊಂದ್ ಸಮಸ್ಯೆ ಆಗ್ಬಿಟ್ಟಿದೆ ಅಮ್ಮಿ. ಇನ್ನೊಂದ್ ಸಮಸ್ಯೆನಾ?